ಹುಬ್ಬಳ್ಳಿಯ ರೂಪಂ ಚಿತ್ರಮಂದಿರದ ಪಕ್ಕದಲ್ಲಿ ನೂತನವಾಗಿ ಪ್ರಾರಂಭವಾದ ಮಾವಳ್ಳಿ ಬಿರಿಯಾನಿ ಹೋಟೆಲ್ ಅನ್ನ ಚಲನಚಿತ್ರ ನಟಿ ಬಿಗ್ ಬಾಸ್ ಸೀಸನ್ 10ರ ಕಂಟೆಸ್ಟೆಂಟ್ ತನಿಷಾ ಕುಪ್ಪಂಡ ಅವರು ಮತ್ತು ಹಳ್ಳಿಕಾರ ಒಡೆಯ ಎಂದು ಪ್ರಖ್ಯಾತರಾದ ವರ್ತೂರ್ ಸಂತೋಷ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಟಿವಿ20 ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ತನಿಷಾ ಕುಪ್ಪಂಡ ಅವರು, ಹುಬ್ಬಳ್ಳಿಯಲ್ಲಿ ಮೊದಲ ಬಾರಿಗೆ ಮಾವಳ್ಳಿ ಬಿರಿಯಾನಿ ಹೋಟೆಲ್ ಪ್ರಾರಂಭವಾಗಿದೆ. ಇಲ್ಲಿ ಬಿರಿಯಾನಿ ತುಂಬಾ ಸಖತ್ತಾಗಿರುತ್ತದೆ. ಎಲ್ಲರೂ ಬಂದು ಈ ರುಚಿಯನ್ನ ಸವಿಯಿರಿ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಚಂದ್ರು ತುಂಬಾ ಚೆನ್ನಾಗಿ ಮೈಕ್ ಹಿಡಿತಾ ಇದ್ದಾರೆ. ನಾನು ಇವತ್ತು ಹುಬ್ಳಿಗೆ ಬಂದಿದ್ದೀನಿ ಮಾವಳ್ಳಿ ಬಿರಿಯಾನಿ ಓಪನಿಂಗ್ಗೆ. ಇದು ನನಗೆ ಗೊತ್ತಿರುವಂಗೆ ನಾನು ಬರ್ತಾ ಇರೋದು ಉದ್ದೇಶಕ್ಕೆ. ಬಟ್ ಹುಬ್ಳಿಯಲ್ಲಿ ಮೊದಲನೇ ಬಾರಿಗಾಗಿದೆ. ಸೊ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಬೇರೆ ಎಷ್ಟು ಐಟಮ್ಗಳಿರುತ್ತೆ ಎಲ್ಲನೂ ಟ್ರೈ ಮಾಡಿ. ಸಕ್ಕತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ಬಬ್ಲು ಅವರು ಬಹಳಷ್ಟು ಬ್ರಾಂಚಸ್ ಓಪನ್ ಮಾಡ್ತಾರೆ. ಅವರು ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಬಿರಿಯಾನಿ ಬ್ರಾಂಚಸ್ ಮಾಡಿರೋದು ಕೂಡ 9 ವೆರೈಟಿ ಸಾಕಾದ ಕಲೆಕ್ಷನ್ ಆಗಲಿದೆ. ಹಳ್ಳಿಕಾರ ಸಂತೋಷ್ ರವರು ಮಾತನಾಡಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಮಾವಳ್ಳಿ ಬಿರಿಯಾನಿ ಹೋಟೆಲ್ ಪ್ರಾರಂಭವಾಗಿದ್ದು ಖುಷಿ ವಿಚಾರ. ಖಡಕ್ ರೊಟ್ಟಿ ಜೊತೆಗೆ ಮಾವಳ್ಳಿ ಬಿರಿಯಾನಿಯನ್ನ ಈ ಭಾಗದ ತಿಂಡಿ ಪ್ರಿಯರು ಸವಿಯಬೇಕು ಎಂದರು. ಅದೇ ಇದು ಏನಂತ ಹೇಳ್ತೀನಿ ಅಂದ್ರೆ, ಕರ್ನಾಟಕ ಎಲ್ಲ ಒಂದೇ, ಕರ್ನಾಟಕ ಏಕೀಕರಣ ಆಗ್ಬೇಕಂತ ಅಂದ್ಬಿಟ್ಟು ಇಲ್ಲಿದ್ದವರೆಲ್ಲನೂ ಇದು ಮಾಡ್ಕೊಂಡ್ಬಂದ್ರು. ಕೆಲವರು ಅದನ್ನ ಉತ್ತರ ಕರ್ನಾಟಕ, ಇದು ದಕ್ಷಿಣ ಕರ್ನಾಟಕ ಅಂತ ಬಾಯಿ ಮಾತು ಕೇಳ್ಬೋದು ಅಷ್ಟೇ. ಕರ್ನಾಟಕ ಎಲ್ಲ ಒಂದೇನೆ. ಯಾಕೆ ಹೇಳ್ತೀನಿ ಅಂತಂದರೆ, ಅಭಿಮಾನ ಇರ್ಬೋದು, ಭಾಷೆ ಇರ್ಬೋದು. ಪ್ರತಿ 20 ಕಿಲೋಮೀಟರ್ ಭಾಷೆ ಪರಿವರ್ತನೆ ಆಗ್ತದೆ. ಬಟ್ ದೇಶದ ಮೇಲೆ, ಭೂಮಿ ಮೇಲೆ ಅಭಿಮಾನ ಇರಬೇಕು ಫಸ್ಟ್ ಆಫ್ ಆಲ್. ಇವತ್ತು ಊಟ ಇದು ಅಷ್ಟೇ. ಅದು ಒಂದೊಂದು ಕಡೆ ಒಂದೊಂದು. ಇವು ನಿಮ್ಮ ಕಡೆ ಖಡಕ್ ರೊಟ್ಟಿ, ಖಡಕ್ ಮಾತು. ಉತ್ತರ ಕರ್ನಾಟಕ ಮಂದಿ ಅಂತಂದರೆ ಗಂಡು ಮೆಟ್ಟಿದ ನಾಡು ಅಂತಲೇ ಹೆಸರುವಾಸಿ. ಇವತ್ತು ಬೆಂಗಳೂರದು ರೆಸಿಪಿ ಇಲ್ಲಿ ಮಾಡ್ದವ್ರು ಅಂದ್ರೆ ಗ್ರೇಟ್ ಅನ್ನಬೇಕು. ಒಳ್ಳೇದಾಗಲಿ. ಜಯ. ಕ್ಯಾಮ್ರಾ ಪರ್ಸನ್ ಮೋನೇಶ್ ಜೊತೆ ಚಂದ್ರು ಬೀರಣ್ಣವರ್, ಟಿವಿ20 ಕನ್ನಡ ನ್ಯೂಸ್, ಹುಬ್ಬಳ್ಳಿ. ವೀಕ್ಷಕರೇ, ಟಿವಿ20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.